26ನೇ ತಾರೀಕು ಜೂನ್ ತಿಂಗಳು. ಇವತ್ತು ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಮತ್ತು ಅಕ್ರಮ ಸಾಗಣೆ ವಿರುದ್ಧ ದಿನ. ಹಾಗಾಗಿ ಈ ವಿಶೇಷ ದಿನದ ಅಂಗವಾಗಿ ಒಂದು ವಿಶೇಷ ಸಂದರ್ಶನ ನಿಮಗಾಗಿ. ನಮ್ಮ ಜೊತೆ ಇದ್ದಾರೆ ಬೆಂಗಳೂರಿನ ನಿಮ್ಹಾನ್ಸ್ನ ವೈದ್ಯರು ಡಾಕ್ಟರ್ ಶಿವಂ ಗಕ್ಕರ್, MBBS MD ಸೈಕಿಯಾಟ್ರಿ, ಅಡಿಕ್ಷನ್ ಮೆಡಿಸಿನ್ ಮತ್ತು ಅಡಿಕ್ಷನ್ ಸೈಕಿಯಾಟ್ರಿಯಲ್ಲಿ ಫೆಲೋಶಿಪ್ ಹಾಗೆ ಸೂಪರ್ ಸ್ಪೆಷಲಿಸ್ಟ್ ಮಾಡ್ತಿದ್ದಾರೆ. ಹಾಗೆ ಇವರು ನಿಮ್ಹಾನ್ಸಲ್ಲಿ ಸೀನಿಯರ್ ರೆಸಿಡೆಂಟ್ ಕೂಡ ಹೌದು. ಇವ್ರ ಜೊತೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿಖಿತಾ ಕುಲಕರ್ಣಿ ಅವರು. ಇವರು ಸಹ MBBS MD DNB ಅದರಲ್ಲೂ ಸೈಕಿಯಾಟ್ರಿ ಅಲ್ಲಿ ಮಾಡಿದ್ದಾರೆ, ಹಾಗೆ ಸೀನಿಯರ್ ರೆಸಿಡೆಂಟ್ ನಿಮ್ಹಾನ್ಸಲ್ಲಿ. ನಮ್ಮ ಬೆಂಗಳೂರು ಆಕಾಶವಾಣಿಗೆ ಆತ್ಮೀಯ ಸ್ವಾಗತ ಡಾಕ್ಟರ್ ನಿಖಿತಾ ಹಾಗೂ ಡಾಕ್ಟರ್ ಶಿವಂ ಅವರಿಗೆ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ಧನ್ಯವಾದಗಳು ನಮ್ಮನ್ನ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ. ಬಂದದಕ್ಕೆ ನಿಮಗೂ ಸಹ ಧನ್ಯವಾದಗಳು. ಸೊ ಡಾಕ್ಟರ್ ನಿಖಿತಾ, ಶುರು ಮಾಡೋದಾದ್ರೆ ಇವತ್ತು ನಾನೀಗಷ್ಟೇ ಹೇಳ್ದಂಗೆ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಮತ್ತೆ ಅಕ್ರಮ ಸಾಗಣೆ ವಿರುದ್ಧ ದಿನ. ಸೊ ಏನಿದು ಈ ದಿನ, ಏನಕ್ಕೋಸ್ಕರ ಈ ದಿನನ ಆಚರಿಸ್ತಾರೆ ಅಂತ ಹೇಳ್ತೀರಾ? ಇದು ತುಂಬಾ ಒಂದು ಮುಖ್ಯವಾದ ದಿನ, ಯಾಕಂದ್ರೆ ಸಬ್ಸ್ಟೆನ್ಸ್ ಯೂಸ್ ಅಥವಾ ಸಬ್ಸ್ಟೆನ್ಸ್ ಡಿಪೆಂಡೆನ್ಸ್, ಮಾದಕ ವಸ್ತುಗಳ ವ್ಯಸನೆ ನಮ್ಮ ದೇಶದಲ್ಲಿ ಆಗಲಿ ಈ ಬೇರೆ ಕಡೆ ಆಗಲಿ ತುಂಬ ಒಂದು ಮುಖ್ಯವಾದ ಸಮಸ್ಯೆ. ಹಾಗೂ ತುಂಬ ಯುವಕರು ಈ ಮಾದಕ ವಸ್ತುಗಳನ್ನು ಪ್ರಯೋಜಿಸಿ ಇದರಿಂದ ತುಂಬ ಅವರಿಗೆ ಮಾನಸಿಕವಾಗಿ ದೈಹಿಕವಾಗಿ ತುಂಬ ಸಮಸ್ಯೆಗಳಾಗುತ್ತೆ. ಸೊ ಈ ಒಂದು ಸಮಸ್ಯೆ ಬಗ್ಗೆ ಜನಗಳಿಗೆ ಜಾಗೃತಿ ನೀಡಕ್ಕೆ, ಆಮೇಲೆ ಇದರಿಂದ ಏನೇನು ಆಗಬಹುದು ಅಂತ ಜನಗಳಿಗೆ ಗೊತ್ತು ಮಾಡಕ್ಕೆ, ಆಮೇಲೆ ಹೇಗೆ ಇದನ್ನ ತಡೆಯುವುದು, ಹೇಗೆ ಇದರ ಟ್ರೀಟ್ಮೆಂಟ್ ಏನ್ ಮಾಡೋದು, ಈ ಎಲ್ಲಾ ವಿಷಯಗಳ ಬಗ್ಗೆ ಜನಗಳಿಗೆ ಗೊತ್ತಾಗ್ಲಿ ಅಂತ ಈ ಒಂದು ದಿನ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಪ್ರತಿ ವರ್ಷ ಇದಕ್ಕೊಂದು ಥೀಮ್ ಅಂತ ಇರುತ್ತೆ. 2025ರಲ್ಲಿ ಈ ದಿನದ ಥೀಮ್ ಏನಂತ ಹೇಳ್ತೀರಾ? ಹಾಗೆ ಯಾವ್ದ್ರ ಬಗ್ಗೆ ಹೆಚ್ಚಾಗಿ ಈ ವರ್ಷ ಕೆಲಸ ಮಾಡ್ತಾರೆ ಅಂತ ಹೇಳ್ತೀರಾ? ಈ ವರ್ಷದ ಥೀಮ್ ಏನು ಅಂದ್ರೆ ಬ್ರೇಕ್ ದ ಸೈಕಲ್ ಆರ್ ಸ್ಟಾಪ್ ಆರ್ಗನೈಸ್ಡ್ ಕ್ರೈಮ್ ಅಂತ ಇದೆ. ಅಂದ್ರೆ ಇದ್ರ ಮೂಲ ಕಾರಣದಿಂದ ಯಾಕೆ ಇದು ಆಗ್ತಾ ಇದೆ ಅದನ್ನ ತಡೆಯುವುದು ಅಂಡ್ ಪ್ರಿವೆನ್ಷನ್. ಇದನ್ನ ಹೆಂಗೆ ನಾವು ಈ ಒಂದು ಸಮಸ್ಯೆ ಬೆಳೆಯೋ ಸ್ಥಳಕ್ಕೆ ಹೋಗುವ ಮುಂಚೆನೆ ಇದನ್ನ ಹೇಗೆ ತಡೆಗಟ್ಟಬಹುದು ಅಂತ ಒಂದು ಥೀಮ್ ಈ ವರ್ಷ ಇಟ್ಕೊಂಡಿದ್ದಾರೆ. ಇದರ ದಸೆಯಿಂದ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ತುಂಬಾ ಒಂದು ಇನಿಷಿಯೇಟಿವ್ಸ್ ತಗೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್, ಇದು ನಶಾ ಮುಕ್ತ ಭಾರತ್ ಅಭಿಯಾನ್ ಅಂತ 2020ರಲ್ಲಿ ಶುರು ಮಾಡಿದ್ದು. ಈ ಡ್ರಗ್ ಯೂಸ್ ಅನ್ನ ನಮ್ಮ ದೇಶದಲ್ಲಿ ಹೆಂಗೆ ಕಮ್ಮಿ ಮಾಡೋದು, ಯುವಕರನ್ನ ಹೆಂಗೆ ಈ ಒಂದು ದೊಡ್ಡ ಸಮಸ್ಯೆಯಿಂದ ಆಚೆ ತಂದು ಅವ್ರ ಜೀವನ ಹೆಂಗೆ ಒಳ್ಳೇದ್ ಮಾಡೋದಕ್ಕೆ ಒಂದಿಷ್ಟು ಗವರ್ಮೆಂಟ್ ಮೆಜರ್ಸ್ ತಗೊಂಡಿದೆ. ಸೊ ಅದರ ಇನ್ ಕೀಪಿಂಗ್ ವಿತ್ ದಟ್, ಫಾರ್ ಎಕ್ಸಾಂಪಲ್ ಏನ್ ಮಾಡಿದ್ದಾರೆ ಅಂದ್ರೆ ತುಂಬಾ ವಾಲಂಟಿಯರ್ಸ್ ಆಗಿರಬಹುದು, ಅವ್ರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರಿಗೆ ತರಬೇತಿ ನೀಡಿ ಈ ಏನೇನ್ ಮಾದಕ ವಸ್ತುಗಳಿದೆ ಅದರಿಂದ ಏನೇನ್ ತೊಂದರೆ ಆಗ್ಬೋದು, ಏನೇನ್ ಲಕ್ಷಣಗಳು ಬರಬಹುದು, ಇದರಿಂದ ಅವ್ರಿಗೆ ತೊಂದರೆ ಆದ್ರೆ ಎಲ್ಲಿ ಅವರು ಸಹಾಯಕ್ಕೆ ಹೋಗ್ಬೇಕು, ಯಾರ ಜೊತೆ ಮಾತಾಡಬೇಕು, ಅದ್ರ ಬಗ್ಗೆ ತುಂಬಾ ಪ್ರೋಗ್ರಾಮ್ಸ್ ನಡೀತಾ ಇದೆ. ಇನ್ಫ್ಯಾಕ್ಟ್ ನಾವು ಮಾತಾಡೋ ಸಮಯದಲ್ಲಿ ಈಗ ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದವರು ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ವಿತ್ ದ ಪೊಲೀಸ್. ಅಲ್ಲಿ ಕಾಲೇಜ್ ಯುವಕರನ್ನ, NGOs ಗಳನ್ನ ಅವ್ರನ್ನ ಕರ್ಕೊಂಡು ಅವ್ರಿಗೆ ಅವೇರ್ನೆಸ್ ಕೊಟ್ಟು, ಆಮೇಲೆ ಈ ವರ್ಷದಲ್ಲಿ ಪ್ರೊಕ್ಯೂರ್ ಮಾಡಿರೋ ಡ್ರಗ್ಸ್ ಅಂಡ್ ನಾರ್ಕೋಟಿಕ್ಸ್ ನ ಜನಗಳ ಮುಂದೆ ಡಿಸ್ಟ್ರಾಯ್ ಮಾಡಿ ಅದು ಲೈವ್ ಸ್ಟ್ರೀಮ್ ಕೂಡ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಿಖಿತಾ ಅವರೇ. ನಮ್ಮ ಕರ್ನಾಟಕ ಮತ್ತೆ ನಮ್ಮ ದೇಶದಲ್ಲಿ ಸಹ ಈ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಮಾಡಿದಿರಿ ಅಂತ ಹೇಳಿದ್ರಿ. ಜೂನ್ 26 ಇವತ್ತು ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್. ಈ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಿವಂ ಹಾಗೆ ಡಾಕ್ಟರ್ ನಿಖಿತಾ ಅವರು. ಇವರಿಗೆ ನಿಮ್ದು ಯಾವುದೇ ಪ್ರಶ್ನೆ ಇದ್ರು 9480901013 ನಮ್ಮ ನಂಬರ್. ಈ ನಂಬರ್ಗೆ ನಿಮ್ಮ ಪ್ರಶ್ನೆಯನ್ನ ಕಳಿಸಬಹುದು. ಡಾಕ್ಟರ್ಸ್ ಗಳಿಂದ ಸರಿಯಾದ ಉತ್ತರ ನಿಮಗೆ ಸಿಗುತ್ತೆ. ಸೊ ಡಾಕ್ಟರ್ ಶಿವಂ, when it comes to drugs, there are different kinds of drugs. Like we do have legal drugs also, like alcohol or maybe tobacco, which are highly abused in India now, and we also have illicit drugs, which the consumption of these drugs are also increasing every year. So can you tell us which are the most used illicit drugs in India and how they are consumed, and how do they intoxicate a human body that a person who uses them comes back to them or resorts to them quite often? Yeah, I think it's a very relevant question, because the use from licit to illicit drugs, as in which are illegal for use, that has been on the rise consistently in the last few decades. And especially when we talk about Bangalore per se, I'll try to divide my answer into two halves. First would be what the data says. If we look at the seizure or the catchment of illicit drugs, the number of cases has consistently been on the rise in the last 5 years. Just to give a rough idea, every month around 300 to 400 illicit drug seizures have been happening in the last few months, and meaning this is in a country or in... This is just in Karnataka. Oh, okay. So that tells us about the problem per se, the
the issues that we have at our hand. So when we talk about illicit drugs, also Bangalore serves as a transit area, because a lot of drugs that come into the country come through coastal regions, and Bangalore serves as a hub of drugs and the marketing that happens. When we talk about various kinds of illicit drugs, most commonly which we are seeing right now, which are on the rise, are the stimulants. Stimulants meaning cocaine, methamphetamine, other amphetamine related derivatives. They are all synthetically prepared substances. Stimulants meaning that they have a stimulant like action on our body. So when somebody uses them, most commonly people snort them. Snort as in they'll make the drug into different lines, and then they will be snorting it through their nose. So that causes a sudden rush or a sudden high in their body, and because they directly act at the level of brain. From what we know and our understanding says that anything that hits the brain immediately or gives an instant kick or a rush, that drug is bound to be abused more and more. So the effect is intensely pleasurable, and it's in a very short period of time. So that is why people go back to it again and again. Second class that we are seeing on the rise, which I want to touch upon, which we see in our clinical practice. So there is data on one side, and then there is a clinical experience. What we are seeing right now is a drug called as Tidal, very commonly in the streets, which is a brand name, but then the generic name is tapentadol, which is a opioidergic medication. It is never supposed to be taken through injection route. It's actually an oral tablet, but we are seeing so many cases where people are crushing it, they are dissolving it into either tap water or normal saline, and then they are injecting it. And then that is causing a different kind of a high. So, and that because it's used in the form of IV, it has its own risks, including sexually transmitted infections. So the purview of drug use doesn't stay there. It crosses over to harms in different domains. And these are the most commonly used illicit drugs that we see in our day-to-day practice. Okay. So can you tell us, is there a particular set of people or a vulnerable population who is more prone to drug addiction? Yes, ma'am. So I think we always look at underlying vulnerability or at-risk individuals, what made them to first try and then to continue to take those drugs. And we look at it in three broad domains. I would not like to touch upon many technical aspects of it, but just to understand broadly, there is obviously a genetic component. If there is a history of drug abuse issues in the family, or it's common in their family for people to take drugs, we see there is more risk in that particular individual. Second thing is the environment or the social surroundings that they are in. So when I touched upon tapentadol or Tidal, we are seeing that in socially deprived situations or underprivileged classes, people who don't have a stable source of income, where housing is an issue, where there is overcrowding, there is more chance that it will spread easily in that area. So that's why we have hotspots of tapentadol or Tidal use, and even for cocaine or methamphetamine. Third thing is the psychological status of that individual. Some people have some underlying vulnerabilities in the form of some childhood anxiety, some childhood trauma, just to name a few. So it's a culmination, it's a combination of all these three factors in different proportions that makes an individual vulnerable. So the vulnerability predisposing to the first drug use, and then we know that these drugs are highly addictive. So once somebody starts using them, they cause some change at the level of brain. So the brain never forgets. So the brain keeps on asking for the next use, and that's how the addiction proceeds. Okay, thank you, doctor. And you just gave the proper names of all these drugs. Yes. Can you tell us in a layman lingo what these drugs are called? Like Yes. So maybe in the market or the Yes. kids these days, what words do they use? Yeah, so the commonly used name in the streets is Tidal, which is the brand name. Okay. The generic name is tapentadol, but nobody knows them by that name. It's actually Tidal. So it's actually an orange color tablet that comes. It's mainly given for pain relief. But then when somebody starts crushing them and injecting them into their veins, it causes pain relief, but it also causes a high in their brain. So that high is something which makes them go back to it again and again. Okay, thank you, doctor. We'll continue the discussion. Thank you.
ಸೊ ಡಾಕ್ಟರ್ ನಿಖಿತಾ, ಮುಂಚೆ ಎಲ್ಲ ನಾವು ಯುವಕರಲ್ಲಿ ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ಅಂತಂದರೆ ಇವರು ಕುಡಿತಾರೆ ಅಥವಾ ಡ್ರಗ್ಸ್ ಮಾಡ್ತಾರೆ ಅಂತಂದರೆ ಒಂದು ನೆಗೆಟಿವ್ ಜಡ್ಜ್ಮೆಂಟ್ ಇರ್ತಿತ್ತು. ಬಟ್ ಇತ್ತೀಚೆಗೆ ಅದು ಬದಲಾಗಿ ಹೆಂಗಾಗ್ತಿದೆ ಅಂದರೆ, ನೀನು ಏನು ಮಾಡಲ್ಲ ಅಂದರೆ ಅಯ್ಯೋ ಹೌದಾ ಅಂತ ಜಡ್ಜ್ ಮಾಡ್ತಾರೆ. ಅದೇನೋ ಒಂಥರ ಕೂಲಾಗಿ ಕಾಣಿಸುತ್ತೆ, ಅಥವಾ ಈ ರೀತಿ ಸಬ್ಸ್ಟೆನ್ಸ್ ಅಬ್ಯೂಸ್ನ ನಾರ್ಮಲೈಸ್ ಮಾಡಿದಾರೇನೋ ಅಂತ ಅನಿಸುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದರಿಂದ ಏನಾದರೂ ಅಡಿಕ್ಷನ್ ಹೆಚ್ಚಾಗಿದೆಯಾ ಅಥವಾ ಸಬ್ಸ್ಟೆನ್ಸ್ ಅಬ್ಯೂಸ್ ಹೆಚ್ಚಾಗಿದೆಯಾ? ಇದರಿಂದ ಎಡಿಕ್ಷನ್ ಹೆಚ್ಚಾಗಿದೆಯೋ ಇಲ್ಲೋ ಅದ್ರ ಬಗ್ಗೆ ಇನ್ನೂ ಅಷ್ಟು ಮಾಹಿತಿ ಇಲ್ಲ. ಆದರೆ ಡೆಫಿನೆಟ್ಲಿ ಕುತೂಹಲ ಜಾಸ್ತಿ ಆಗಿದೆ. ಒಂದು ಸಬ್ಸ್ಟೆನ್ಸ್ ಆಗಿ ಈ ಬೇರೆ ಬೇರೆ ಥರದ ವಸ್ತುಗಳನ್ನು ಒಂದು ಟ್ರೈ ಮಾಡೋಕ್ಕೆ ಕುತೂಹಲ ಜನಗಳಲ್ಲಿ ಜಾಸ್ತಿ ಆಗಿದೆ, ಎಸ್ಪೆಷಲಿ ಯುವಕರಲ್ಲಿ. ಇದಕ್ಕೆ ಹಲವಾರು ಕಾರಣ ಇರ್ಬೋದು. ಒಂದು ಪಾಶ್ಚಿಮಿಕ ಇನ್ಫ್ಲೂಯೆನ್ಸ್ ಆಗಿರಬಹುದು, ಅಥವಾ ನಾವು ಪಿಯರ್ ಪ್ರೆಷರ್ ಅಂತ ಹೇಳ್ತಿದ್ದೀವಿ. ನನ್ನ ಗೆಳೆಯ ಅಥವಾ ಗೆಳತಿ ಇದನ್ನು ಮಾಡ್ತಾ ಇದ್ದಾಳೆ, ನಾನು ಯಾಕೆ ಮಾಡಬಾರ್ದು, ಏನಿದೆ ಅದರಲ್ಲಿ, ಒಂದು ಕುತೂಹಲ ಇರುತ್ತೆ, ಕ್ಯೂರಿಯಾಸಿಟಿ. ಎರಡನೇದಾಗಿ ಒಂದು ಪ್ಲೆಷರ್ ಸೆನ್ಸೇಷನ್ ಸೀಕಿಂಗ್, ಅಂದರೆ ನಾನು ಇದನ್ನು ತಗೊಂಡು ನನಗೆ ಖುಷಿ ಆಗಬೇಕು, ನಾನು ಒಂದು ಬೇರೆ ಲೋಕಕ್ಕೆ ಹೋಗಬೇಕು, ವಾಸ್ತವಿಕತೆಯಿಂದ ಆಚೆ ಹೋಗಿ ನಾನು ಒಂದು ಬ್ಲಿಸ್ಫುಲ್ ಸ್ಟೇಟಿಗೆ ಹೋಗಬೇಕು. ಯಾಕಂದರೆ ತುಂಬ ಪದಾರ್ಥಗಳಲ್ಲಿ ಒಂದು ಇಂಟಾಕ್ಸಿಕೇಷನ್, ಅಂದರೆ ಆ ವಸ್ತುವನ್ನು ಸೇವನೆ ಮಾಡಿದಾಗ ನಿಮಗೆ ಒಂದು ಪ್ಲೆಷರಬಲ್ ಸೆನ್ಸೇಷನ್, ಅಂದರೆ ನೀವೊಂದು ಖುಷಿಯಾದ ಒಂದು ಸ್ಥಿತಿಯಲ್ಲಿ ಇರ್ತೀರಾ. ಕೆಲವು ಜನಗಳಿಗೆ ನಾನು ಆಕಾಶದಲ್ಲಿ ಹಾರ್ತಾ ಇದ್ದೀನಿ ಅಂತ ಅನಿಸುತ್ತೆ, ಕೆಲವು ಜನಗಳಿಗೆ ಅತ್ಯಂತ ಖುಷಿ ಆಗುತ್ತೆ. ಸೊ ಅವ್ರ ವಾಸ್ತವಿಕದಲ್ಲಿ ಇರೋ ಅವರ ಸಮಸ್ಯೆಗಳನ್ನು ಅವ್ರು ಫೇಸ್ ಮಾಡಬೇಕಾಗಿಲ್ಲ. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ನ ಅವರು ಬೇಕಾಗುತ್ತೆ. ಸೊ ಇದು ಪದೇ ಪದೇ ಬೇಕಾದಾಗ ಅವರು ಮತ್ತೆ ಮತ್ತೆ ಈ ಸಬ್ಸ್ಟೆನ್ಸಸ್ ಕಡೆ ಹೋಗ್ತಾರೆ. ಆ್ಯಂಡ್ ಇದು ತುಂಬ ಕಡೆ ನೀವು ಹೇಳ್ದಂಗೆ ಜನಗಳು ನಾರ್ಮಲೈಸ್ ಮಾಡ್ತಾ ಇದ್ದಾರೆ. ಸೊ ದೇ ವಾಂಟ್ ಟು ಟ್ರೈ ಆ್ಯಂಡ್ ಸಿ ಏನಾಗುತ್ತೆ ಅಂತ. ಸೊ ಬೇರೆ ಬೇರೆ ಸಬ್ಸ್ಟೆನ್ಸಸ್ಗೆ ಬೇರೆ ಬೇರೆ ಇಫೆಕ್ಟ್ಸ್ ಸಿಗುತ್ತೆ. ಆಮೇಲೆ ಏನಾಗುತ್ತೆ, ಒಂದು ಸರ್ತಿ ಇದನ್ನು ಅವ್ರು ಪ್ರಯೋಗ ಮಾಡಿ, ಎರಡನೇ ಸರ್ತಿ ಮೂರನೇ ಸರ್ತಿ ಪ್ರಯೋಗ ಮಾಡಿದಾಗ ಈಗ ಒಂದು ಡ್ರಿಂಕಲ್ಲಿ ನಿಮಗೇನು ಒಂದು ಖುಷಿ ಸಿಗುತ್ತೆ, ಒಂದು ರಿಲ್ಯಾಕ್ಸ್ ಆಗುತ್ತೆ, ನಿಮಗೆ ನಿದ್ದೆ ಚೆನ್ನಾಗಿ ಬರ್ಬೋದು, ನಿಮ್ಮ ಒಳಗಿನ ಆತಂಕ ಕಡಿಮೆ ಆಗ್ಬೋದು. ಒಂದು ವಾರ ಅಥವಾ ನೀವು ಒಂದು ಸ್ವಲ್ಪ ದಿನಗಳು, ಒಂದು ತಿಂಗಳುಗಳು ಬಿಟ್ಟರೆ ಅದೇ ಇಫೆಕ್ಟ್ ನಿಮಗೆ ಒಂದು ಡ್ರಿಂಕಲ್ಲಿ ಸಿಗಲ್ಲ, ನಿಮಗೆ 2 ಡ್ರಿಂಕ್ ಬೇಕು. ಇದಕ್ಕೆ ನಾವು ತಾಳಿಕೆ ಅಥವಾ ಟಾಲರೆನ್ಸ್ ಅಂತ ಹೇಳ್ತೀವಿ. ಸೊ ಇದು ಬೇರೆ ಬೇರೆ ಸಬ್ಸ್ಟೆನ್ಸ್, ಬೇರೆ ಬೇರೆ ವಸ್ತುಗಳಿಗೆ ಬೇರೆ ಬೇರೆ ಇದ್ರ ಇಫೆಕ್ಟ್ಸ್ ಇರುತ್ತೆ. ಸೊ ಈ ಥರ ಹಲವಾರು ಕಾರಣಗಳಿಂದ, ಆ್ಯಂಡ್ ಆಕ್ಸೆಸಿಬಿಲಿಟಿ ಟು ಸಬ್ಸ್ಟೆನ್ಸಸ್, ಅಂದರೆ ಅವರು ಪಡೆಯೋ ಈಸ್ ಮುಂಚಿನಕ್ಕಿಂತ ಜಾಸ್ತಿ ಆಗಿದೆ. ಸೊ ದ ವೇ ದೇ ಕ್ಯಾನ್ ಪ್ರೊಕ್ಯೂರ್ ದ ಸಬ್ಸ್ಟೆನ್ಸಸ್ ಮುಂಚೆ ಅಷ್ಟು ಸುಲಭವಾಗಿ ಸಿಗ್ತಿರ್ಲಿಲ್ಲ. ಆ್ಯಂಡ್ ದ ಥರ್ಡ್ ಥಿಂಗ್ ಇಸ್ ಸೋಷಿಯಲ್ ಮೀಡಿಯಾದಿಂದ ಆಗಿರಲಿ, ಇಂಟರ್ನೆಟ್ಟಿಂದ ಆಗಿರಲಿ, ಈ ಎಲ್ಲ ಸಬ್ಸ್ಟೆನ್ಸಸ್ ಬಗ್ಗೆ ಅವೇರ್ನೆಸ್ ತುಂಬ ಇದೆ. ಆಮೇಲೆ ಅದನ್ನು ಪಡೆಯೋ ಈಸ್ ಮುಂಚಿನಕ್ಕಿಂತ ತುಂಬ ಜಾಸ್ತಿ ಇದೆ. ಈಗ ನಮ್ಮ ತಂದೆ ತಾಯಿ ಜನ್ರೇಷನ್ಗಳಲ್ಲಾಗಲಿ ಈಗಾಗಲಿ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಆಗಲಿ ಮುಂಚೆ ಗೊತ್ತಿರದೇ ಇರಲಿಲ್ಲ. ಆದರೆ ಅದು ಬದಲಾಗ್ತಾ ಇದೆ. ಸೊ ಈ ಎಲ್ಲ ಕಾರಣಗಳಿಂದ ಜನಗಳ ಕುತೂಹಲ ಜಾಸ್ತಿಯಾಗಿ ನಾವು ಟ್ರೈ ಮಾಡೋಣ, ಟ್ರೈ ಮಾಡಿದರೆ ಏನಾಗುತ್ತೆ ಅಂತ ನೋಡೋ ಒಂದು ಭಾವನೆ ಬದಲಾಗಿದೆ ಅಂತ ನನಗನ್ಸುತ್ತೆ. ಓಕೆ, ಈ ರೀತಿ ಶುರು ಮಾಡ್ತಾರೆ. ಆದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಪೇರೆಂಟ್ಸಿಂದ ಅಥವಾ ಹತ್ರದ ಫ್ರೆಂಡ್ಸಿಂದ ಇದನ್ನು ಯಾವಾಗಲೂ ಬಚ್ಚಿಟ್ಟಿರ್ತಾರೆ, ಯಾರಿಗೂ ಗೊತ್ತಿರಲ್ಲ. ಬಟ್ ಸ್ಟಿಲ್ ಏನಾದರೂ ಐಡೆಂಟಿಫಿಕೇಷನ್ ಇದೆನಾ, ಇವರು ಸಬ್ಸ್ಟೆನ್ಸ್ ತಗೋತಿದ್ದಾರೆ ಅಂತ ಗೊತ್ತಾಗಲಿಕ್ಕೆ, ಸೊ ದಟ್ ದೇರ್ ಪೇರೆಂಟ್ಸ್ ಕ್ಯಾನ್ ಬಿ ಕಾಷಿಯಸ್ ಅಬೌಟ್ ಇಟ್? ಖಂಡಿತ. ಯಾವುದೇ ಒಂದು ವಯಸ್ಸಿನ ವ್ಯಕ್ತಿ ಆಗಿರಲಿ, ಸ್ಕೂಲ್ ಮಕ್ಕಳಾಗಿರಲಿ, ಕಾಲೇಜ್ ಅವರಾಗಿರಲಿ, ಅಥವಾ ದೊಡ್ಡವರೇ ಆಗಿರಲಿ, ಫಸ್ಟ್ ಮೇನ್ ಬೇಸಿಕ್ ನಾವು ಏನು ಒಂದು ಬದಲಾವಣೆ ನೋಡ್ತೀವಿ ಅಂದರೆ ಅವ್ರ ವರ್ತನೆಯಲ್ಲಿ ಬದಲಾವಣೆ ಬರುತ್ತೆ. ಸೊ ನೀವು ಯಾವುದೋ ಒಂದು ಸಬ್ಸ್ಟೆನ್ಸ್ ಡಿಪೆಂಡೆನ್ಸಿಗೆ ಹೋದರೆ ಅಥವಾ ಸಬ್ಸ್ಟೆನ್ಸ್ ಅಬ್ಯೂಸ್, ಆ ಪದಾರ್ಥವನ್ನು ನೀವು ಜಾಸ್ತಿ ಬಳಸೋಕ್ಕೆ ಶುರು ಮಾಡಿದಾಗ ದೈಹಿಕ ಬದಲಾವಣೆಗಳು ಬರುತ್ತೆ, ಮಾನಸಿಕ ಬದಲಾವಣೆಗಳು ಬರುತ್ತೆ. ಈಗ ಒಂದು ಕಾಲೇಜಿಗೆ ಹೋಗೋ ವಿದ್ಯಾರ್ಥಿ ಚೆನ್ನಾಗಿ ಓದ್ತಾ ಇದ್ದಾನೆ, ಹುಡುಗ ಚೆನ್ನಾಗಿ ಮಾರ್ಕ್ಸ್ ಬರ್ತಾ ಇದೆ, ಹಾಬೀಸ್ ಇದೆ. ಸಡನ್ ಆಗಿ ಏನು ನೋಡ್ತೀವಿ, ಕಾಲೇಜಿಗೆ ರೆಗ್ಯುಲರ್ ಆಗಿ ಹೋಗ್ತಾ ಇಲ್ಲ, ಜಾಸ್ತಿ ಕಾಲೇಜ್ ಕ್ಲಾಸ್ಗಳೆಲ್ಲ ಬಂಕ್ ಮಾಡ್ತಾ ಇದ್ದಾರೆ, ಸರಿಯಾಗಿ ಅವನ ಮಾರ್ಕ್ಸಲ್ಲಿ ಕಡಿಮೆ ಬರ್ತಾ ಇದೆ, ಜನಗಳ ಜೊತೆ ಮಾತಾಡೋ ರೀತಿ ಬೇರೆ ಆಗಿದೆ. ಮುಂಚೆ ಉದಾಹರಣೆಗೆ ಅವನು ಜಾಸ್ತಿ ಒಂದು ಕಾಮಾಗಿ ಮಾತಾಡೋ ಹುಡುಗ ಸಡನ್ನಾಗಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೊಳ್ತಾ ಇದ್ದಾನೆ, ಹೊಡಿತಾನೆ, ಬಡಿತಾನೆ ಕಾರಣವಿಲ್ಲದೆ. ಆಮೇಲೆ ಸುತ್ತಮುತ್ತ ಜನಗಳಿಗೆ ಅರ್ಥ ಆಗಲ್ಲ ಏನಾಗ್ತಾ ಇದೆ. ಅವನು ಮಾನಸಿಕ ಬದಲಾವಣೆ ಆಗ್ತಿರ್ಬಹುದು, ಅವನ ಮನಸ್ಸಿನಲ್ಲಿ ಒಂದು ಬದಲಾವಣೆ ಆಗ್ತಿರ್ಬೋದು. ದೈಹಿಕವಾಗಿ ನಾವು ನೋಡಿದರೆ ಸರಿಯಾಗಿ ನಿದ್ದೆ ಮಾಡ್ತಿರಲ್ಲ, ಸರಿಯಾಗಿ ತಿಂತಿರಲ್ಲ, ಮೇ ಬಿ ಅವರು ವೇಟ್ ಕಡಿಮೆ ಜಾಸ್ತಿ ಆಗ್ತಿರಬಹುದು, ಅಥವಾ ಅವ್ರು ಮಾತಾಡೋ ರೀತಿ ಸ್ಲರಿಂಗ್ ಆಫ್ ಸ್ಪೀಚ್ ಆಗ್ತಿರ್ಬೋದು, ಅವ್ರ ಕೈಕಾಲು ನಡ್ಕ ಬರ್ತಿರಬಹುದು. ಸೊ ಇವೆಲ್ಲ ಬದಲಾವಣೆ ಮೋಸ್ಟ್ ಕಾಮನ್ಲಿ ನಮ್ಮ ಹತ್ರ ತಂದೆ ತಾಯಿ ಅಥವಾ ಅವ್ರ ಫ್ರೆಂಡ್ಸ್ ಬಂದರು, ಇಲ್ಲ ಇವಳು ಮುಂಚೆ ಥರ ಇಲ್ಲ ಅಥವಾ ಇವಳು ಮುಂಚೆ ಥರ ಇಲ್ಲ, ಬದಲಾವಣೆ ನಾವು ನೋಡ್ತಾ ಇದ್ದೀವಿ ಅಂತ ಯಾವಾಗ ಸಡನ್ ಆಗಿ ಒಂದು ವೆಲ್ ಫಂಕ್ಷನಿಂಗ್ ಯುವಕ ಯುವತಿ ಅಥವಾ ಯಾವ ವಯಸ್ಸಿನಲ್ಲಾಗಲಿ ಮುಂಚೆ ಈ ಥರ ಇರಲಿಲ್ಲ, ಈಗ ಈ ಥರ ಬದಲಾವಣೆ ಆಗಿದೆ ಅಂದರೆ ಆವಾಗ ನಾವು ಓಕೆ, ಮೇ ಬಿ ಇವ್ರು ಯಾವುದಾದ್ರೂ ಪದಾರ್ಥಗಳನ್ನು ಉಪಯೋಗಿಸ್ತಾ ಇದ್ದಾರಾ, ಇವರು ಸಬ್ಸ್ಟೆನ್ಸಸ್ನ ಡಿಪೆಂಡ್ ಆಗಿದ್ದಾರಾ ಅಂತ ಫಸ್ಟ್ ನಾವು ಆಸ್ ಸೈಕಾಟ್ರಿಸ್ಟ್ ಆ್ಯಂಡ್ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ನಾವು ಆ ಆಸ್ಪೆಕ್ಟನ್ನು ಖಂಡಿತವಾಗಿ ನೋಡ್ತೀವಿ.
ಓಕೆ. ಸೊ ಈ ಅಲರ್ಟ್ ಯಾವಾಗ ತಗೋಬೇಕಾಗುತ್ತೆ ಪೇರೆಂಟ್ಸ್ ಅಂತ ಹೇಳ್ತೀರಾ? ಅಂದರೆ ಈಗ ನೀವು ಹೇಳಿದ್ರಿ ಈ ಚೇಂಜಸ್ ಎಲ್ಲ ಆಗುತ್ತೆ ಅಂತ. ಎಸ್. ಈ ಕ್ಷಣದಲ್ಲೇ ಅವರು ವೈದ್ಯರ ಸಲಹೆ ತಗೋಬೇಕಾ ಅಥವಾ ಇನ್ನು ಮುಂದೆ ಹೋಗ್ತಾರಾ? ಹೇಗೆ? ಇದು ನಾನು 2 ಭಾಗದಲ್ಲಿ ಹೇಳ್ತೀನಿ. ಒಂದು, ನೀವು ಈಗ 1-2 ಸರ್ತಿ ಏನಾದರೂ ಬದಲಾವಣೆ ಆಗಿದೆ ಅಂದರೆ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಆದರೆ ಅದು ಕನ್ಸಿಸ್ಟೆಂಟಾಗಿ ಅಂದರೆ ವಾರಗಟ್ಟಲೆ, ತಿಂಗಳುಗಟ್ಟಲೆ ಈ ನೀವು ವರ್ತನೆಗಳಲ್ಲಿ ಬದಲಾವಣೆ ಆಗಲಿ, ದೈಹಿಕ ಸ್ಥಿತಿಯಲ್ಲಿ ಬದಲಾವಣೆಗಳಾಗಲಿ ನೋಡ್ತಾ ಇದ್ದೀರಾ, ನಿಮಗೆ ಯಾವುದು ಬೇರೆ ಕಾರಣ ಕಾಣ್ತಾ ಇಲ್ಲ ಅಂದರೆ ನೀವು ಖಂಡಿತವಾಗಿ ಒಬ್ಬ ಮನೋರೋಗ ತಜ್ಞ ಆಗಲಿ, ಬೇರೆ ಒಂದು ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಹತ್ರ ಹೋಗಿ ಈ ನಾವು ಬದಲಾವಣೆ ನೋಡ್ತಾ ಇದ್ದೀವಿ, ಇದಕ್ಕೆ ಏನು ಕಾರಣ ಆಗಿರ್ಬೋದು ಅಂತ ಒಂದು ತಪಾಸಣೆ ಮಾಡೋದು ಡೆಫಿನೆಟ್ಲಿ ಇಸ್ ಅ ಗುಡ್ ಐಡಿಯಾ. ಎರಡನೇದು, ತುಂಬ ಜನಕ್ಕೆ ಏನು ಅನ್ಸುತ್ತೆ, ಮೇ ಬಿ ಪೇರೆಂಟ್ಸಿಗೆ ಅಥವಾ ಅವ್ರಿಗೆ ಗೊತ್ತಾಗಿರುತ್ತೆ ಇವ್ರಿಗೆ ಸಬ್ಸ್ಟೆನ್ಸ್ ಅಬ್ಯೂಸ್ ಆಗಿದೆ, ಡಿಪೆಂಡೆನ್ಸ್ ಆಗಿದೆ, ಅವ್ರ ಮನಸ್ಸಲ್ಲಿ ಒಂದು ತಪ್ಪು ಕಲ್ಪನೆ, ಇವರು ಏನು ಮಾಡೋಕ್ಕಾಗಲ್ಲ, ಇದನ್ನು ಬಿಟ್ಬಿಡೋಣ, ಇದಕ್ಕೇನು ಟ್ರೀಟ್ಮೆಂಟ್ ಇಲ್ಲ, ಒಂದು ತಪ್ಪು ಕಲ್ಪನೆ ಇರುತ್ತೆ. ಸೊ ನೀವು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವಾಗ ನಿಮ್ಗೆ ಒಂದು ಇನ್ಸ್ಟೆಂಟಲ್ಲಿ ಇವರಲ್ಲಿ ಬದಲಾವಣೆ ಇದೆ ಅಂತ ಗೊತ್ತಾಗುತ್ತೆ, ಅಥವಾ ಇವರು ವಸ್ತುಗಳನ್ನು ಉಪಯೋಗಿಸ್ತಿದ್ದಾರೆ, ಇವ್ರಿಗೆ ಒಂದು ವ್ಯಸನೆ, ಒಂದು ಚಟ ಬೆಳೆದಿದೆ, ಯಾವಾಗ ಗೊತ್ತಾದ ತಕ್ಷಣ ನೀವು ಒಂದು ಮನೋರೋಗ ತಜ್ಞ ಹತ್ರ ಹೋಗ್ಬಿಟ್ಟು ಅವ್ರನ್ನ ಪರೀಕ್ಷೆ ಮಾಡಿಸ್ಬಿಟ್ಟು ಇದಕ್ಕೆ ಟ್ರೀಟ್ಮೆಂಟ್ ಏನು ಚಿಕಿತ್ಸೆ ಆಪ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡೋದು, ಇಟ್ ಇಸ್ ಆಸ್ ಅರ್ಲಿ ದ ಬೆಟರ್ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿ ಕೊಟ್ರಿ, ಯಾವಾಗ ಪೇರೆಂಟ್ಸ್ ಎಚ್ಚರಿಕೆಗೊಂಡು ನಿಮ್ಮ ಹತ್ರ ಬರಬೇಕಂತ. ಒಂದಿಷ್ಟು ಮಾತಾಡೋಣ ಈ ಹಾಡಿನ ನಂತರ. ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ದಿನದ ಅಂಗವಾಗಿ ನಮ್ಮ ಜೊತೆ ಇದ್ದಾರೆ ನಿಮ್ಹಾನ್ಸ್ನ ಸೀನಿಯರ್ ರೆಸಿಡೆಂಟ್ಸ್ ಡಾಕ್ಟರ್ ನಿಖಿತಾ ಹಾಗೆ ಡಾಕ್ಟರ್ ಶಿವಂ ಅವರು. ಇವ್ರ ಜೊತೆ ವಿಶೇಷ ಸಂದರ್ಶನ ನಡೆಸ್ತಿದ್ವಿ. ಸೊ ಡಾಕ್ಟರ್ ಶಿವಂ, so there are a lot of misconceptions about the treatment of patients with substance abuse. Maybe many movies have depicted it very wrongly, that the patients have to be in the rehabilitation centers for months and years together, and they'll be locked up in a very torturous environment and all that. So can you tell us how exactly the treatment works, and how are these rehabilitation centers in real? Yes. Yeah, definitely. I think the depiction in movies is not entirely wrong also. I think there are a lot of rehabilitation centers, without naming them, I think, where the main mode of treatment is just keeping a person inside for a extended duration, maybe 3 months, maybe 6 months, some cases maybe 1 year also. What it does is it makes sure that they are not getting the drugs there, because obviously they are in a very protected environment, but it doesn't do much with regards to treatment or when we talk about change in their brain structure, because they generally don't give any medications, they generally don't do a lot of counseling. What actually works and what we know helps in addiction is medications as well as a lot of counseling. So when we talk about rehabilitation centers in general, the notion in general public is that for drugs we need to keep people in rehabilitation centers. I'm not saying all of them, but then at least majority of them look at just keeping somebody there for an extended duration. When we talk about NIMHANS, what we offer in terms of treatment, first of all, there are 2 major principles that we believe in. First is autonomy. Many times, like we discussed in the previous segment, that how to notice changes in somebody when they are using drugs. Well, the person himself is the first individual to notice change. It's just that they are just somehow not able to recognize how to come out of it. They'll be the first to understand that there is something not okay with me, because their whole sleeping schedule, their working style, their way of interacting with people, their regularity at work, their punctuality, everything starts taking a toll. So when we start speaking to somebody who's having issues with drug use, we look at them in a very non-judgmental way and we give them full autonomy, because at various points in their life they would have thought of stopping drugs. So most of the times we speak to them and family, and if it's required, we speak to the individuals alone and we try and understand why are they using the drugs and what benefit they feel the drugs are doing to them. And in that same conversation there is also a lot of discussion about if and why they want to quit that drug. So that generally helps in establishing some sort of a rapport, what we call in our language. Rapport meaning there is some sort of trust that the individual builds on the treating doctor, because he has been used to people just criticizing him all the time, and they look down upon him all the time. But then this is a new environment for him where somebody is genuinely asking him why or how is the drug helping you,
and why do you want to quit it if you have thought about it. So that gives them a stage where they can open more easily, and then that is a building block for us where we then base our treatment on. And then there are ways in which we offer. Sometimes it's just on outpatient basis. Sometimes if somebody requires admission into our hospital, we offer them. Or if somebody voluntarily comes and says that I want to quit and I want to spend some time. So at Nimhans, generally our turnover rate is, the duration is less. It ranges from somewhere between 2 to 4 weeks. It's not like other rehabilitation centers, because there is a focused treatment plan that we make, including first of all identifying vulnerabilities like we touched upon, and then need for change, why this person wants to change, and then while simultaneously looking at medications as well as counseling, and then counseling also in a more focused way. Obviously the admission duration serves as a base for treatment. The treatment continues even after discharge. So in our experience, people keep coming back to us because they know that there was some substantial work that was done with them, and that actually improves outcomes. So one other misconception is that once somebody is addicted to some drug, their life cannot become normal again. Well, actually, if actually we provide evidence-based or science-based treatment to them, we know that it really makes a difference to their life, and they can lead their life as normal as anybody else. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸೊ ಕೇಳಿಸ್ಕೊಳ್ತಿರೋರಿಗೆಲ್ಲ ಡಾಕ್ಟರ್ಸ್ ಹೇಳ್ದಂಗೆ ಪ್ರಾಪರ್ ಮೆಡಿಕೇಷನ್ ಇರುತ್ತೆ, ಕೌನ್ಸಿಲಿಂಗ್ ಇರುತ್ತೆ. ಸೊ ಆದಷ್ಟು ಬೇಗ ನಿಮ್ಮ ಸುತ್ತಮುತ್ತ ಯಾರಾದರೂ ವ್ಯಸನಿಗಳಿದ್ರೆ ಅವರಿಗೆ ವೈದ್ಯರ ಸಹಾಯ ಇರಲಿ. ಮಾತು ಮುಂದುವರಿಸೋಣ ಇದೊಂದು ಹಾಡಿನ ನಂತರ. ಆದಮೇಲೆ ವಿಶೇಷ ಸಂದರ್ಶನ ಡಾಕ್ಟರ್ ಶಿವಂ ಹಾಗೂ ಡಾಕ್ಟರ್ ನಿಖಿತಾ ಅವ್ರ ಜೊತೆ. ಸೊ ಸಮಯ ಆಗ್ತಾ ಬಂತು, ಇನ್ನು ಹೆಚ್ಚು ಸಮಯ ಇಲ್ಲ. ಡಾಕ್ಟರ್ ನಿಖಿತಾ ಆ್ಯಂಡ್ ಡಾಕ್ಟರ್ ಶಿವಂ, ಕಡೆಯದಾಗಿ ಅಡಿಕ್ಷನ್ನ ಕಡಿಮೆ ಮಾಡಲಿಕ್ಕೆ ಅಥವಾ ಆಲ್ರೆಡಿ ಸಬ್ಸ್ಟೆನ್ಸ್ ಅಬ್ಯೂಸಲ್ಲಿ ಇರೋವಂಥ ಪೇಷಂಟ್ಸಿಗೋಸ್ಕರ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ, ಅವ್ರಿಗೆ ಸಹಾಯ ಆಗೋದು? ಸೊ ಒಂದು ಮುಖ್ಯವಾದ ವಿಷಯ ಏನು ಅಂದರೆ, ಈ ಅಡಿಕ್ಷನ್ ಅಥವಾ ಇದು ವ್ಯಸನೆ ಒಂದು ಥರದ ಕಾಯಿಲೆ. ಇವ್ರನ್ನ ಕೀಳವಾಗಿ ನೋಡೋದಾಗಲಿ ಅಥವಾ ಇವ್ರಿಗೆ ಮನೋಬಲ ಕಡಿಮೆ ಇದೆ ಅಂತ ನೋಡೋದಾಗಲಿ, ಈ ಥರ ನೋಡಿದರೆ ಅವ್ರಿಗೆ ಚಿಕಿತ್ಸೆ ಪಡೆಯೋದ್ರಲ್ಲಿ ತಡ ಆಗುತ್ತೆ, ಆಮೇಲೆ ಅವರನ್ನು ವಾಪಸ್ ಮೇನ್ ಸ್ಟ್ರೀಮಿಗೆ ತರಕ್ಕೂ ತಡ ಆಗುತ್ತೆ. ಸೊ ಕಾಯಿಲೆ ಥರದ್ದು ನೋಡಿದರೆ ಅದಕ್ಕೆ ಒಂದು ಸ್ಪೆಷಲೈಸ್ಡ್ ಚಿಕಿತ್ಸೆ ಇದೆ, ಮನೋರೋಗ ತಜ್ಞರ ಹತ್ರ ಹೋಗಬೇಕು. ಅದನ್ನು ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಎರಡನೇದು, ಎಷ್ಟು ಬೇಗ ನೀವು ಇದನ್ನು ಒಬ್ಸರ್ವ್ ಮಾಡ್ತೀರಾ, ನೀವು ಬದಲಾವಣೆಗಳನ್ನು ನೋಡ್ತೀರಾ ಆದಷ್ಟು ಬೇಗ ಅವ್ರನ್ನ ಡಾಕ್ಟರ್ಗಳ ಹತ್ರ ಕರ್ಕೊಂಡು ಬನ್ನಿ. ಆಮೇಲೆ ಖಂಡಿತವಾಗಿ ಯಾರಿಗಾದ್ರೂ ಅಡಿಕ್ಷನ್ ಕಾಯಿಲೆ ಆಗಿದ್ದರೆ ಇದರಿಂದ ಹೊರಗಡೆ ಬರೋಕ್ಕೆ ಸಾಧ್ಯವಾಗುತ್ತದೆ, ಅವ್ರ ಜೀವನದಲ್ಲಿ ಮುಂದೆ ಬರೆಯೋಕ್ಕೆ ಖಂಡಿತವಾಗಿ ಸಾಧ್ಯವಾಗುತ್ತದೆ. ಆ್ಯಂಡ್ ಡಾಕ್ಟರ್ ಹತ್ರ ಹೋದರೆ ಒಂಥರ ಮುಜುಗರ ಇರುತ್ತೆ, ನಾವು ಮನೋರೋಗ ತಜ್ಞರ ಹತ್ರ ಹೋಗ್ತಾ ಇದ್ದೀವಿ, ನಮ್ಮ ಮೈಂಡ್ ಸರಿ ಇಲ್ಲ. ಈ ಮುಜುಗರದಿಂದ ತುಂಬ ಜನಗಳು ಹೆಲ್ಪ್ ಬರಲ್ಲ. ಸೊ ಆದಷ್ಟು ಬೇಗ ಹೆಲ್ಪ್ ತಗೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. I'll also have I have two messages for two different set of people. First is for youth or people who are in their high school or they are about to step into college. I would tell them that they can delay their first use of drugs as much as possible, because we know that the earlier one starts using drugs, there is a higher chance of them becoming addicted or dependent on it. So that will be my first message. Second or message, don't use rather. Yeah, I mean, because there is a lot of peer pressure and all, delay as much as possible. Second thing is, there is also, for people who are having issues with addiction, there is help available, not just with the idea of admitting them, we also treat them on outpatient basis. So and recovery is possible, so they should not lose heart. This would be my two messages. Thank you. Thank you so much, Dr. Nikita and Dr. ಧನ್ಯವಾದಗಳು. Shivam, for coming to Akashvani Bengaluru.